ನೀವು ಓಡಾಟಕ್ಕೆ ಹೆಚ್ಚಾಗಿ ಓಲಾ ನೆಚ್ಕೊಂಡಿದ್ದೀರಾ? ಹಾಗಾದ್ರೆ ಇನ್ನು ಮುಂದೆ ಓಲಾ ಬುಕ್ ಮಾಡಿದ್ರೆ ಬರೋದಿಲ್ಲ. ಯಾಕಂದ್ರೆ ಪದೇ ಪದೇ ನಿಯಮ ಉಲ್ಲಂಘಿಸುತ್ತಿದ್ದ ಓಲಾ ಕಂಪನಿಗೆ ಸಾರಿಗೆ ಇಲಾಖೆ ಗುನ್ನ ಇಟ್ಟಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಸಾರಿಗೆ ನಿಯಮ ಉಲ್ಲಂಘಿಸಿದ ಓಲಾಗೆ ಶಾಕ್. 6 ತಿಂಗಳು ಲೈಸೆನ್ಸ್ ರದ್ದುಗೊಳಿಸಿ ಸರ್ಕಾರ ಆರ್ಡರ್. ನಿತ್ಯ ಸುಖಕರ ಪ್ರಯಾಣ ನೀಡುತ್ತಿದ್ದ ಓಲಾ ಟ್ಯಾಕ್ಸಿ ಸಂಚಾರಕ್ಕೆ ಸಾರಿಗೆ ಇಲಾಖೆ ಬ್ರೇಕ್ ಹಾಕಿದೆ. ಅಗ್ರಿಗೇಟರ್ ಅಧಿನಿಯಮ 2016ರ ನಿಯಮ ಉಲ್ಲಂಘಿಸಿದ್ದಕ್ಕಾಗಿ ಸಾರಿಗೆ ಇಲಾಖೆ 6 ತಿಂಗಳವರೆಗೆ ಓಲಾ ಲೈಸೆನ್ಸ್ ಅನ್ನೇ ರದ್ದುಗೊಳಿಸಿದೆ. ಈ ಸಂಬಂಧ ಆದೇಶ ಹೊರಡಿಸಿರೋ ಸಾರಿಗೆ ಇಲಾಖೆ 3 ದಿನದೊಳಗೆ ಲೈಸೆನ್ಸ್ ಸಾರಿಗೆ ಪ್ರಾಧಿಕಾರಕ್ಕೆ ಒಪ್ಪಿಸಿ ತಕ್ಷಣವೇ ಆಪ್ ಆಧಾರಿತ ಟ್ಯಾಕ್ಸಿ ಸೇವೆ ನಿಲ್ಲಿಸುವಂತೆ ಸೂಚಿಸಿದೆ. ಹಾಗಾದ್ರೆ ಓಲಾ ಲೈಸೆನ್ಸ್ ರದ್ದುಗೊಳಿಸಲು ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ, ಅನಿ ಟೆಕ್ನಾಲಜೀಸ್ ಕಂಪನಿ ಹೆಸರಿನಲ್ಲಿ ಓಲಾ ಕಂಪನಿಗೆ 2021ರವರೆಗೆ ಟ್ಯಾಕ್ಸಿಗಳನ್ನು ಓಡಿಸಲು ಮಾತ್ರ ಸಾರಿಗೆ ಇಲಾಖೆ ಅನುಮತಿ ನೀಡಿದೆ. ಆದರೆ ಅದನ್ನು ಉಲ್ಲಂಘಿಸಿರೋ ಓಲಾ ಸಂಸ್ಥೆ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಆರಂಭಿಸಿದೆ. ಇದು ತಪಾಸಣೆ ವೇಳೆ ದೃಢಪಟ್ಟಿದೆ. ಜೊತೆಗೆ ಪದೇ ಪದೇ ನಿಯಮ ಉಲ್ಲಂಘಿಸಿದ್ದಕ್ಕಾಗಿ ಓಲಾ ಕ್ಯಾಬ್ ಮೇಲೆ ಈ ನಿಷೇಧದ ಕ್ರಮ ತೆಗೆದುಕೊಂಡಿರುವುದಾಗಿ ಸಾರಿಗೆ ಇಲಾಖೆ ತಿಳಿಸಿದೆ. ಇನ್ನು ಓಲಾ ಸಂಸ್ಥೆ ನಿಯಮ ಉಲ್ಲಂಘನೆ ಒಂದೆರಡಲ್ಲ, ವೈಟ್ ನಂಬರ್ ಪ್ಲೇಟ್ ಇರುವ ವಾಹನಗಳನ್ನ ಬಾಡಿಗೆ ಮತ್ತು ವಾಣಿಜ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ. ಆದರೆ ಓಲಾ ಸಂಸ್ಥೆ ಈ ನಿಯಮವನ್ನು ಉಲ್ಲಂಘಿಸಿದೆ. ಈ ಬಗ್ಗೆ ಸ್ಪಷ್ಟನೆ ಕೋರಿ ನೋಟಿಸ್ ನೀಡಿದ್ರೂ ಓಲಾ ಸಂಸ್ಥೆ ಉತ್ತರ ನೀಡಿರಲಿಲ್ಲ. ಹೀಗಾಗಿ ಸಂಸ್ಥೆಗೆ ನೀಡಿರುವ ಪರವಾನಗಿಯನ್ನ 6 ತಿಂಗಳು ರದ್ದುಗೊಳಿಸಲಾಗಿದೆ. ಭಾರತದಲ್ಲಿ ಮೊಬೈಲ್ ಆಪ್ ಆಧಾರಿತ ಟ್ಯಾಕ್ಸಿ ಸೇವೆ ಜಾರಿಗೆ ತಂದ ಮೊದಲ ಸಂಸ್ಥೆ ಓಲಾ ಆಗಿದೆ. ಇದರಲ್ಲಿ 35,000 ಟ್ಯಾಕ್ಸಿಗಳು ಸಂಚಾರ ಮಾಡ್ತಿವೆ. ಇವೆಲ್ಲ ಇದೀಗ 6 ತಿಂಗಳವರೆಗೂ ಸಂಚಾರ ಮಾಡುವಂತಿಲ್ಲ. ಇದರಿಂದಾಗಿ ಓಲಾ ಕಾರನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದ ಸಾವಿರಾರು ಚಾಲಕರು ಬೀದಿಗೆ ಬೀಳುವಂತಾಗಿದೆ. ಪ್ರಯಾಣಿಕರು ಕೂಡ ಪರ್ಯಾಯ ಮಾರ್ಗ ಕಂಡುಕೊಳ್ಳಬೇಕಿದೆ. ಕೃಷ್ಣಮೂರ್ತಿ, TV5 ಬೆಂಗಳೂರು.